ನಾನು ಮಾನಸ ಹೆಗ್ಡೆ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ, ಹಾಲ್ ಟಿಕೆಟ್ ಸಿಗದೆ ಬೋರ್ಡ್ ಎದುರು ಪರದಾಟ. ಹಾಲ್ ಟಿಕೆಟ್ ಕೊಡಿಸಿ ಪ್ಲೀಸ್ ಅಂತ ವಿದ್ಯಾರ್ಥಿಗಳ ಗೋಳು. ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀರಿಗಾಗಿ ಹಾಹಾಕಾರ. ನೀರಿಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣ. ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವ ವೈದ್ಯಾಧಿಕಾರಿಗಳು. ಮಂಡ್ಯದಲ್ಲಿ ಲೋಕಸಮರದ ರಂಗೇರಿದೆ ಕಾವು. ಇಂದು ವಿವಿಧೆಡೆ ಪ್ರವಾಸ ಮಾಡಲಿರುವ ಸುಮಲತಾ. ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಲಿರುವ ನಟಿ. ನಮ್ಮ ಯೋಧ ಅಭಿನಂದನ್ ಪಾಕ್ ಬಂಧನದಲ್ಲಿದ್ದಾರೆ. ಅವರನ್ನ ಪಾಕಿಸ್ತಾನ ಶೀಘ್ರ ನಮಗೆ ಬಿಟ್ಟು ಕೊಡಬೇಕು, ದೇವರಲ್ಲಿ ಪ್ರಾರ್ಥಿಸೋಣ ಅಂದ್ರು ಪಲಿಮಾರು ಶ್ರೀ. ಕುಡಿದ ಮತ್ತಿನಲ್ಲಿ ದೇವರಿಗೆ ಕ್ಲಾಸ್. ದೇವಿಯ ಮೂರ್ತಿ ಮುಂದೆ ಕುಳಿತು ವ್ಯಕ್ತಿಯು ಆವಾಜ್. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್. ಇಂದಿನಿಂದ ರಾಜ್ಯದಾದ್ಯಂತ ದ್ವಿತೀಯ ಪಿಯು ಪರೀಕ್ಷೆ ಆರಂಭವಾಗಿದೆ. ಆದರೆ ಪಿಯು ಇಲಾಖೆ ಎದುರು ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಸಿಗದೆ ಪರದಾಡ್ತಿದ್ದಾರೆ. ಹಾಲ್ ಟಿಕೆಟ್ ಕೊಡಿಸಿ ಪ್ಲೀಸ್ ಅಂತ ಪಿಯು ಬೋರ್ಡ್ಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ಅಂದಹಾಗೆ ಬೆಂಗಳೂರಿನ ಆರ್ಯ ವಿದ್ಯಾಲಯ ಪಿಯು ಕಾಲೇಜ್ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಹಾಜರಾತಿ ಕಡಿಮೆ ಇದೆ ಅನ್ನೋ ನೆಪದಲ್ಲಿ ಪಿಯು ಬೋರ್ಡ್ಗೆ ಕಾಲೇಜಿನ ಆಡಳಿತ ಮಂಡಳಿ ಹಾಲ್ ಟಿಕೆಟ್ ವಾಪಸ್ ಕಳಿಸಿತ್ತು ಅಂತ ತಿಳಿದು ಬಂದಿದೆ. ಇನ್ನು ಈ ಬಗ್ಗೆ ತನ್ನ ಅಳಲು ತೋಡಿಕೊಂಡ ಹಾಲ್ ಟಿಕೆಟ್ ವಂಚಿತ ವಿದ್ಯಾರ್ಥಿ ಸತೀಶ್, ನಾನು ರೆಗ್ಯುಲರ್ ಆಗಿ ಕ್ಲಾಸ್ಗೆ ತೆರಳುತ್ತಾ ಇದ್ದೆ. ಬೇಕಾದ್ರೆ ಸಿಸಿಟಿವಿ ಫುಟೇಜ್ ಚೆಕ್ ಮಾಡಿ ನನ್ನ ಸ್ನೇಹಿತರನ್ನ ವಿಚಾರಿಸಿ. ಇದಕ್ಕೆ ಸಂಬಂಧಿಸಿದವರಲ್ಲಿ ಕೇಳಿದ್ರೆ 3 ದಿನಗಳಿಂದ ಫೋನ್ ಸ್ವಿಚ್ ಆಫ್ ಮಾಡಿ ಕಾಲೇಜಿಗೆ ರಜೆ ಹಾಕಿದ್ದಾರೆ. ಇದರಿಂದಾಗಿ ನಮ್ಮ ಭವಿಷ್ಯ ಹಾಳಾಗ್ತಾ ಇದೆ. ನಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಕುಷ್ಟಗಿ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ನೀರಿನ ಕೊರತೆಯಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ನಿನ್ನೆಯಿಂದ ನೀರು ಸರಬರಾಜು ಆಗದೆ ಇರೋದನ್ನ ರೋಗಿಗಳು ಹೊರಗಡೆ ನೀರನ್ನ ತೆಗೆದುಕೊಂಡು ಬಂದು ತಮ್ಮ ದೈನಂದಿನ ಕೆಲಸವನ್ನ ಪೂರೈಸಿಕೊಂಡಿರುವಂತಹ ಘಟನೆ ಕೂಡ ನಡೆದಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಮ್ಮ ಜಾಣ ಕುರುಡುತನವನ್ನ ಪ್ರದರ್ಶಿಸೋದರ ಮೂಲಕ ರೋಗಿಗಳ ಹಿತವನ್ನ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಇನ್ನು ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರಿದೆ. ಇಂದು ಮಂಡ್ಯ ಜಿಲ್ಲೆಯ ವಿವಿಧೆಡೆ ಸುಮಲತಾ ಪ್ರವಾಸವನ್ನ ಮಾಡಿ ಕಾಂಗ್ರೆಸ್ ಮುಖಂಡರನ್ನ ಭೇಟಿ ಮಾಡಲಿದ್ದಾರೆ. ಇಂದು ಕೆಆರ್ಪೇಟೆ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪೂಜೆಯ ನಂತರ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದಿಂದ ಮಂಡ್ಯಕ್ಕೆ ನಿಖಿಲ್ ಕುಮಾರ್ ಅಭ್ಯರ್ಥಿ ಆಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಒಂದು ವೇಳೆ ಇಬ್ಬರ ಸ್ಪರ್ಧೆ ಖಚಿತವಾದರೆ ಮಂಡ್ಯ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರ್ ವರ್ಸಸ್ ಸುಮಲತಾ ನಡುವೆ ಬಿಗ್ ಫೈಟ್ ನಡೆಯಲಿದೆ. ನನಗೆ ಮಂಡ್ಯದ ಜನ ಇಲ್ಲಿಯ ಜನತೆ ಬಂದು ತೋರಿಸಿರೋ ಒಂದು ಪ್ರೀತಿ
ಅವ್ರು ಹೇಳ್ಕೊಟ್ಟಿರೋ ಒಂದು ಧೈರ್ಯ ಏನಿದೆ ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಅದರಿಂದಾನೇ ನಾನು ಈ ಒಂದು ಹೆಜ್ಜೆ ಇಷ್ಟು ದೂರ ಯೋಚನೆ ಮಾಡೋಕ್ಕೆ ಬಂದಿದ್ದು ಇದರಿಂದ. ನಮ್ಮದೇನೇ ಇದ್ರು ಇದೊಂದು ಉಡಾನಿ ಬಂಧ, ಈ ಒಂದು ಬಂಧ ಅವರು ಮಾಡ್ಕೊಂಡಿರೋ ಹೆಸರನ್ನ ಉಳಿಸ್ಬೇಕು, ಅದನ್ನು ಅಳಿಸೋದಂಗೆ ಮಾಡಬಾರದು, ಅದು ನಾನು ಬಿಡಲ್ಲ ಅನ್ನೋದು ಮಂಡ್ಯದಲ್ಲಿ ಅಂಬರೀಷ್ ಅವರು ಮಾಡಿರೋ ಸೇವೆ, ಅವ್ರು ಮಾಡಿರೋ ಕೆಲಸ ಬೇಕಾದಷ್ಟಿದೆ. ಅದೇ ರೀತಿ ಜನ ಅವರಲ್ಲಿಟ್ಟಿರೋ ಪ್ರೀತಿ, ಅವ್ರು ಯಾವತ್ತೂ ಹೇಳೋರು ನನ್ನ ಜನತೆ ಕೇಂದ್ರ ಮಂತ್ರಿಗಾಗಿ ನಾನು ಅವ್ರಿಗೆ ದಿನ ಇದೆ ಅಂದರೆ ಅದಕ್ಕೆ ಮಂಡ್ಯ ಜನತೆಯೇ ಕಾಲಿದ್ದಾಗ. ಮಾರ್ಚ್ 9ರಂದು ಹಾವೇರಿಯಲ್ಲಿ ರಾಹುಲ್ ಗಾಂಧಿ ಪರಿವರ್ತನಾ ಯಾತ್ರೆ ನಡೆಯಲಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರದಲ್ಲಿ ಕಾಂಗ್ರೆಸ್ ಪರಿವರ್ತನಾ ಯಾತ್ರೆ ನಡೆಸೋಕೆ ಸಿದ್ಧತೆಯನ್ನ ನಡೆಸಿದೆ. ಆದ ಕಾರಣ ಇಂದು ಸ್ಥಳ ಪರಿಶೀಲನೆಗಾಗಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಜನರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಆದರೆ ಸೂಕ್ತ ವ್ಯಕ್ತಿಗೆ ಹೈಕಮಾಂಡ್ ನಿರ್ಧರಿಸಿ ಟಿಕೆಟ್ ಅನ್ನ ನೀಡಲಿದೆ. ಕಾಂಗ್ರೆಸ್ ಪಕ್ಷ ಒಂದು ಜಾತ್ಯತೀತ ಪಕ್ಷ, ಇಲ್ಲಿ ಎಲ್ಲರೂ ಕೂಡ ಸರಿಸಮಾನರು. ಆದ ಕಾರಣವಾಗಿ ಸೂಕ್ತ ವ್ಯಕ್ತಿಯನ್ನ ಆರಿಸಿ ಕಣಕ್ಕೆ ಇಳಿಸಲಾಗುತ್ತೆ. ಚುನಾವಣಾ ದಿನಾಂಕ ಇನ್ನೂ ಕೂಡ ನಿಗದಿಯಾಗಿಲ್ಲ. ಆದರೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ದೇಶದೆಲ್ಲೆಡೆ ಪ್ರಚಾರ ಕಾರ್ಯವನ್ನ ಮಾಡಬೇಕಾಗಿದೆ. ಇದಕ್ಕಾಗಿ ಈಗಿನಿಂದಲೇ ಪ್ರಚಾರ ಕಾರ್ಯವನ್ನ ಕೈಗೊಳ್ಳಲಾಗಿದೆ ಅಂತ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಹಾವೇರಿ, ಧಾರವಾಡ, ಗದಗ ಲೋಕಸಭಾ ಕ್ಷೇತ್ರದ ಪ್ರಚಾರ ಕಾರ್ಯಕ್ಕಾಗಿ ಈ ಒಂದು ಯಾತ್ರೆಯನ್ನ ಕೈಗೊಳ್ಳಲಾಗಿದೆ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್, ಎಚ್.ಕೆ. ಪಾಟೀಲ್, ರುದ್ರಪ್ಪ ಲಮಾಣಿ ಗುಂಡೂರಾವ್ಗೆ ಸಾಥ್ ನೀಡಿದ್ರು. ಸರ್ ಸ್ವಲ್ಪ ಇನ್ಸರಿ ಸರ್ ಸರ್ಕಾರದ ಮಾರ್ಗದರ್ಶನದಲ್ಲಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಒಂದು ದಿಟ್ಟ ಹೆಜ್ಜೆ ಅಂತ ಪರ್ಯಾಯ ಪಲಿಮಾರು ಸ್ವಾಮೀಜಿ ಬಣ್ಣಿಸಿದ್ದಾರೆ. ಕೃಷ್ಣಮಠದಲ್ಲಿ ಈ ಕುರಿತು ಮಾತನಾಡಿದ ಪಲಿಮಾರು ಪೀಠಾಧೀಶ ಶ್ರೀಗಳು, ಸರ್ಕಾರದ ಮಾರ್ಗದರ್ಶನದಲ್ಲಿ ನಡೆದಂತಹ ಸರ್ಜಿಕಲ್ ಸ್ಟ್ರೈಕ್ ಒಂದು ದಿಟ್ಟ ಹೆಜ್ಜೆಯಾಗಿದೆ. ಇದು ನಮಗೆ ಸಂತೋಷದ ಜೊತೆಗೆ ಅಚ್ಚರಿಯನ್ನ ಕೂಡ ಉಂಟು ಮಾಡಿದೆ. ಸೇನೆಯ ಬಗ್ಗೆ ಇದ್ದ ಅಭಿಮಾನವೂ ಕೂಡ ಜಾಸ್ತಿಯಾಗಿದೆ ಅಂತ ತಿಳಿಸಿದ್ರು. ಇನ್ನು ತಾಯಿಯ ಮಡಿಲಲ್ಲಿ ಮಗು ಎಷ್ಟು ಸುರಕ್ಷಿತವೋ, ಸೇನೆಯ ತೆಕ್ಕೆಯಲ್ಲಿ ನಾವು ಕೂಡ ಅಷ್ಟೇ ಸುರಕ್ಷಿತವಾಗಿದ್ದೀವಿ ಎಂಬುದು ಎಲ್ರಿಗೂ ಮನದಟ್ಟಾಗಿದೆ. ಈ ಕಾರಣಕ್ಕಾಗಿ ಸೇನೆಗೆ ಹೃದಯ ತುಂಬಿದ ಅಭಿನಂದನೆಯನ್ನ ಸಲ್ಲಿಸ್ತೀನಿ ಅಂತ ಶ್ರೀಗಳು ಹೇಳಿದ್ರು. ಏನು ನಡೆದಿದೆ, ನಮ್ಮ ಸರ್ಕಾರದ ಮಾರ್ಗದರ್ಶನದಲ್ಲಿ ನಮ್ಮ ಸೇನೆ ಮಾಡಿರತಕ್ಕಂತಹದ್ದು ಅದು ದಿಟ್ಟ ಹೆಜ್ಜೆ. ಇದು ನಮಗೆ ಅಚ್ಚರಿಯನ್ನು ಮೂಡಿದೆ. ನಮಗೆ ದೇಶದ ಮೇಲೆ ಸ್ವಾಭಿಮಾನ ತುಂಬ ಬೆಳೆದಿದೆ. ನಮ್ಮ ಸೇನೆ ಎಷ್ಟು ಗಟ್ಟಿಯಾಗಿದೆ, ಆ ಸೇನೆ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ. ತಾಯಿಯ ಮಡಿಲಲ್ಲಿ ಮಗು ಎಷ್ಟು ಸುರಕ್ಷಿತ, ಹಾಗೆ ನಮ್ಮ ಸೇನೆಯ ತೋಳ ತೆಕ್ಕೆಯಲ್ಲಿ ನಾವು ಚೆನ್ನಾಗಿದ್ದೇವೆ ಅನ್ನೋದು ಎಲ್ರಿಗೂ ಮನವರಿಕೆ ಆಗಿದೆ. ಅವರು ನಿದ್ದೆ ಬಿಟ್ಟು ನಮ್ಮನ್ನು ಹಾಯಾಗಿ ಮಲಗಿಸ್ತಾ ಇದ್ದಾರೆ. ಅಂತಹ ಸೇನೆಯನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಂತಹ ಒಳ್ಳೆಯ ಕೆಲಸದ ಬಗ್ಗೆ ನಾವು ಹೃದಯ ತುಂಬಿ ಅಭಿನಂದಿಸಿ, ದೇವರಲ್ಲಿ ವಿಶೇಷವಾಗಿ ಅವರಿಗೆ, ಅವರ ಕುಟುಂಬಕ್ಕೆ, ಅವರ ಆರೋಗ್ಯ, ಅವರ ಆಯುಷ್ಯ ಎಲ್ಲದಕ್ಕೂ ದೇವರು ಸುಭದ್ರತೆಯನ್ನು ಕೊಡಲಿ ಅಂತ ಮೊದಲು ಪ್ರಾರ್ಥನೆ ಮಾಡಿ. ಬಸವನ ಬಾಗೇವಾಡಿ ತಾಲೂಕು ಪಂಚಾಯಿತಿಯ 10ನೇ ಸಾಮಾನ್ಯ ಸಭೆಯನ್ನ ನಡೆಸಲಾಯಿತು. 21ರಂದು ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷರು ದೇವೇಂದ್ರ ನಾಯಕ, ಉಪಾಧ್ಯಕ್ಷ ಸುಜಾತಾ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಹಾಗೂ ಇಒಎಸ್ಜಿ ಬೋಸಲ್ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಮೊದಲ ಆರೋಗ್ಯ ಇಲಾಖೆ ಅಧಿಕಾರಿಗಳು ಲಸಿಕಾ ಕಾರ್ಯಕ್ರಮ, ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಅಂತ ಹೇಳಿದ್ರು. ಪಶುಪಾಲನೆ ಇಲಾಖೆ ಅಧಿಕಾರಿಗಳು ದೊಡ್ಡ ರೋಗ ಮತ್ತು ಗ್ರಾಮೀಣ ತಪಾಸಣೆ ಹಾಗೂ ಮೇವು ಅಭಿವೃದ್ಧಿಯ ಬಗ್ಗೆ ತಿಳಿಸಿದ್ರು. ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಮಕ್ಕಳ ಬೋಧಿಸುವ ಶಿಕ್ಷಕರ ವೇದಿಕೆ, ಶಿಕ್ಷಕರ ಅದಲು ಬದಲು ಕಾರ್ಯಕ್ರಮ, ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ರು. ಅದರಂತೆ ಈ ಬೇಸಿಗೆಯಲ್ಲಿ ಏನು ನಿಮ್ಮ ಇಲಾಖೆಯಿಂದ ಕ್ರಮ ತೆಗೆದುಕೊಂಡು ಇವತ್ತು ಬರಗಾಲ ಸರ್ ಮೇವು ಬ್ಯಾಂಕ್ ಮೂರು ಕಡೆ ಓಪನ್ ಆಗಿದೆ. ಸತ್ತಿದ್ದು ನಮಗೆ ಅರ್ಜಿ ಬಂದಿತ್ತು. ಅದರಲ್ಲಿ ಈಗಾಗಲೇ 41,000
1,59,000 ರೂಪಾಯಿಗಳು ಕಳೆದ 3 ವರ್ಷಗಳಲ್ಲಿ ನಾವು ಸಂಬಂಧಪಟ್ಟ ಫಲಾನುಭವಿ. ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ವೀರಶೈವ ಲಿಂಗಾಯತರಿಗೆ ಟಿಕೆಟ್ ಕೊಡಿ, ಚುನಾವಣೆಯಲ್ಲಿ ಸ್ಪರ್ಧಿಸುವ ಸಮರ್ಥ ವೀರಶೈವ ಲಿಂಗಾಯತರಿದ್ದಾರೆ ಅಂತ ಬಿಸಿ ಪಾಟೀಲ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ನಮ್ಮಲ್ಲಿ ಇನ್ನೂ ಅಭ್ಯರ್ಥಿಗಳ ಆಯ್ಕೆಯಾಗಿಲ್ಲ, ನಮಗೆ ಟಿಕೆಟ್ ನೀಡುವಂತೆ ಪಕ್ಷದ ವರಿಷ್ಠರಿಗೆ ಒತ್ತಾಯವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಲಿಂಗಾಯತರು ಕಾಂಗ್ರೆಸ್ ಬಿಟ್ಟು ಹೋಗಿಲ್ಲ, ವೀರಶೈವ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಮನಸ್ಸಿನ ಸಮುದಾಯ ಅಂತ ತಿಳಿಸಿದ್ರು. ರೋಣ ಮಾಜಿ ಶಾಸಕರು ಮತ್ತು ಗಡ್ಡದೇವರಮಠ ಸ್ವಾಮೀಜಿಯವರು ಮತ್ತು ಆ ಕಡೆ ಭಾಗದ ಎಲ್ಲ ಮುಖಂಡರು ಕೂಡ ಪತ್ರಿಕೆಯಲ್ಲಿ ನೀವು ಹೇಳಿದ್ದನ್ನು ನೋಡಿದ್ವಿ, ಭಾಳ ಸಂತೋಷ ಆಯಿತು. ನೀವೆಲ್ಲ ಇವತ್ತು ವೀರಶೈವ ಮುಖಂಡರ ಬಗ್ಗೆ, ಲಿಂಗಾಯತರ ಬಗ್ಗೆ ಧ್ವನಿಯನ್ನು ಎತ್ತಿದ್ದು ಭಾಳ ಸೂಕ್ತವಾಗಿದೆ. ಇದಕ್ಕೆ ನಾವೆಲ್ಲ ಬೆಂಬಲ ಸೂಚಿಸ್ತೇವೆ. ಇದಕ್ಕೆ ನೀವು ಯಾವತ್ತು ಇಟ್ಕೊಂಡಂಥ ಸಭೆ ಏನಿದೆ 28ಕ್ಕೆ ನಾವು ಬರ್ತೇವೆ ಅನ್ನೋ ಮಾತನ್ನು ಅವರು ಕೂಡ ಹೇಳಿ, ಇವತ್ತು ರೋಣ, ಗದಗ, ಸಿರಹಟ್ಟಿ, ಲಕ್ಷ್ಮೇಶ್ವರ, ಮುಂಡ್ರಗಿ ಆ ಭಾಗದಿಂದ ಎಲ್ಲ ಮುಖಂಡರು ಎಲ್ಲರೂ ಬಂದಿಲ್ಲ, ಆದರೆ ಕೆಲವೇ ಮುಖಂಡರನ್ನ ಇವತ್ತು ಕರ್ಕೊಂಡು ಬಂದಿದ್ದಾರೆ. ಇವತ್ತು ನಮಗೆ ಇದು ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಏನು ಅಭ್ಯರ್ಥಿ ಬಗ್ಗೆ, ವೀರಶೈವ ಲಿಂಗಾಯತ ಅಭ್ಯರ್ಥಿಗೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಎಲ್ಲರ ಧ್ವನಿಗಳು ಕೂಡ ಒಮ್ಮತದಿಂದ, ಒಗ್ಗಟ್ಟಿನಿಂದ ಹೊರಹೊಮ್ಮಿದ್ದಾವೆ. GS ಪಾಟೀಲ್ರವರು, ರೋಣ ಮಾಜಿ ಶಾಸಕರು ಮತ್ತು ಗಡ್ಡದೇವರಮಠ ಸ್ವಾಮೀಜಿಯವರು ಮತ್ತು ಆ ಕಡೆ ಭಾಗದ ಪ್ರಿಯಾಂಕ್ ಖರ್ಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರ ಜನಸ್ಪಂದನ ಸಭೆಯಲ್ಲಿ ನಿದ್ದೆಗೆ ಜಾರಿದ ಅಧಿಕಾರಿ ಡಿಸ್ಟ್ರಿಕ್ಟ್ ಸರ್ಜನ್ ಜಿಮ್ಸ್ ಹಾಸ್ಪಿಟಲ್ ಕಲಬುರಗಿ ಡಾಕ್ಟರ್ ಶಿವಾನಂದ ಸುರಗಾಡಿ ನಿದ್ದೆಗೆ ಜಾರಿದ್ರೆ ಜನರ ಗೋಳು ಕೇಳುವವರು ಯಾರು, ಇದೇನಾ ಜನಸ್ಪಂದನ ಸಭೆ ನಡೆಸಿದ್ರು. ಮಿಡ್ ಡೇ ನ್ಯೂಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ನ ನಂತರ ಮಿಡ್ ಡೇ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊಡಿದಮತ್ತನೆಯಲ್ಲಿ ದೇವಿಯ ಮೂರ್ತಿ ಮುಂದೆ ಕುಳಿತ ವ್ಯಕ್ತಿಯೊಬ್ಬ ದೇವರಿಗೆ ಕ್ಲಾಸ್ ತೆಗೆದುಕೊಂಡಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ದೇವರ ಮೂರ್ತಿಗೆ ಮಾತಾಡು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೀಗ ಕ್ಲಾಸ್ ತೆಗೆದುಕೊಂಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕಚೇರಿ ಬಳಿ ರೈತರ ರಾಜಕೀಯ ಜಾಗೃತಿ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 5 ಎಕರೆ ಒಳಗೆ ಜಮೀನು ಇರುವಂತಹ ರೈತರ ಖಾತೆಗೆ 3 ಕಂತುಗಳಲ್ಲಿ 6,000 ರೂಪಾಯಿಗಳು ಹಣವನ್ನ ಹಾಕುವ ಯೋಜನೆಯನ್ನ ಕೇಂದ್ರ ತಂದಿದೆ. ಚುನಾವಣೆಗೆ ಅಧಿಕಾರದಲ್ಲಿರುವಾಗಲೇ ಹಣ ಹಂಚುವಂತಹ ಯೋಜನೆ ರೂಪಿಸೋದು ಶೋಭೆಯಲ್ಲ. ಚುನಾವಣೆ ಸಮಯದಲ್ಲಿ ಹಣ ಹಂಚೋಕೆ ಕಷ್ಟವಾಗುತ್ತೆ ಎನ್ನುವ ಕಾರಣಕ್ಕಾಗಿ ರೈತರ ಖಾತೆಗೆ ಹಣ ಹಾಕುವಂತಹ ಸಂಚನ್ನ ರೂಪಿಸಿದ್ದಾರೆ ಅಷ್ಟೇ ನರೇಂದ್ರ ಮೋದಿ ಅವರು ಅಂತ ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಅಬ್ಬಣಿ ಶಿವಪ್ಪ, ರಾಜ್ಯ ಸಂಚಾಲಕ ಮಲ್ಲಿಕಾರ್ಜುನ್ ರಾಜು, ಜಿಲ್ಲಾ ಉಪಾಧ್ಯಕ್ಷ ಸತ್ಯಪ್ಪ, ಕಾರ್ಯದರ್ಶಿ ಮಂಡಿಕಲ್ ವೇಣು, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಇದು ರೈತರಿಗೆ ಮಾಡೋದು ನೇರ ಅಪಮಾನ ಇದೆ, ಅವಮಾನ ಇದೆ, ಅಥವಾ ಹಾಸ್ಯ ಮಾಡ್ದಂಗಾಗುತ್ತೆ. ಆದ್ರೆ ನಾವು ನಿರ್ಧಾರ ನೀವು ರೈತರ ಪರ ಇಲ್ಲ ಅನ್ನೋದನ್ನ ಹೇಳ್ತಾ ನೋಡಿ. ರಾಫೆಲ್ ಇವನು ಅವ್ರು ಯಾವನಿಗೋ ಏಜೆನ್ಸಿ ಕೊಟ್ಟು ವಿದೇಶದಿಂದ ತರಿಸ್ಕೊಳಕ್ಕಾಗತ್ತೆ. ರೈತರ ಮೇಲೆ ಯಾಕಿಲ್ಲ ಈ ಪ್ರೀತಿ?
ರೈತರ ಮೇಲೆ ಇರಬೇಕೋ ಬೇಡ? ಇದು ಕಾಣ್ತಾ ಇಲ್ಲ. ಇದು ರೈತರ ಮೇಲೆ ಕಾಣ್ತಾ ಇಲ್ಲ. ಅದಕ್ಕೆ ನಾವೇ ಸಂಸದಿಗೆ ಹೋಗ್ಬೇಕು. ಪಾರ್ಲಿಮೆಂಟ್ ನಲ್ಲಿ ಕೂತ್ಕೊಂಡು ರೈತರ ಎಲ್ಲ ವಿಷಯಗಳನ್ನ ಗಂಭೀರವಾಗಿ ರೈತರ ಮಕ್ಕಳು ಮಾತಾಡಬೇಕು. ರೈತರ ಪರ ಕಾಯ್ದೆ ಕಾನೂನುಗಳನ್ನ ಹೇಳಬೇಕಾದ ಅವಶ್ಯಕತೆ 71 ವರ್ಷಗಳ ಮೇಲೆ ಬಂದೈತೆ. ಕಡೂರು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಏರ್ಪಡಿಸಿದ್ದಂತಹ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಜಿ ಪ್ರಧಾನಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಎಚ್.ಡಿ. ದೇವೇಗೌಡರು ನೆರವೇರಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ಈ ಮೈತ್ರಿ ಸರ್ಕಾರ ಹಿಂದಿನ ಸರ್ಕಾರದ ಕಾರ್ಯಕ್ರಮಗಳ ಜೊತೆಗೆ ಹೊಸ ಯೋಜನೆಗಳನ್ನ ಮುಂದುವರಿಸಿಕೊಂಡು ಬರ್ತಾ ಇದೆ. ಚುನಾವಣೆಯಲ್ಲಿ ನಮ್ಮ ಪಕ್ಷ 37 ಸ್ಥಾನಗಳನ್ನ ಪಡೆದಿದ್ದು, ಜನತೆ ನೀಡಿದ ತೀರ್ಪಿಗೆ ನಾವು ತಲೆಬಾಗಿದ್ದೀವಿ. ಮುಖ್ಯಮಂತ್ರಿಗಳು ಒಟ್ಟು 46,000 ಕೋಟಿ ರೂಪಾಯಿಗಳ ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಈಗಾಗಲೇ 10 ಲಕ್ಷ ಜನರಿಗೆ ಸಾಲ ಮನ್ನಾವಾಗಿದೆ. ಈ ಸರ್ಕಾರ ಬಡವರ ಮತ್ತು ಹಿಂದುಳಿದವರ ಹಾಗೂ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ಕೆಲಸವನ್ನ ಮಾಡ್ತಿದೆ ಅಂತ ಹೇಳಿದ್ರು. ಇನ್ನು ನೀರಾವರಿ, ತೆಂಗು, ಹಲವಾರು ಸಮಸ್ಯೆಗಳಿದ್ದು ಅವುಗಳನ್ನ ಹಂತವಾಗಿ ಬಗೆಹರಿಸೋಕೆ ಪ್ರಯತ್ನಿಸ್ತಾ ಇದ್ದೀವಿ ಅಂತ ತಿಳಿಸಿದ್ರು. ಈ ವೇಳೆ ಸಚಿವ ಎಚ್.ಡಿ. ರೇವಣ್ಣ, ಉಪಸಭಾಪತಿ ಎಸ್.ಎಲ್. ಧರ್ಮೇಗೌಡ, ಶಾಸಕ ಬೆಳ್ಳಿ ಪ್ರಕಾಶ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಅಭಿವೃದ್ಧಿ ಕಾರ್ಯಕ್ರಮಗಳ ಅನೇಕ ಬಡವರಿಗೆ, ಹಿಂದುಳಿದವರಿಗೆ ಈ ನೀರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದೆಲ್ಲವನ್ನು ಮುಂದುವರಿಸುವುದರ ಜೊತೆಗೆ ಇತ್ತೀಚೆಗೆ ಈ 9 ತಿಂಗಳ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಹಿಂದೆ ಘೋಷಣೆ ಮಾಡಿದಂಥ 3 ವರ್ಷದ ಹಿಂದೆ ರೈತರ ಬೆಳೆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ರಾಮನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 32 ಡಿಗ್ರಿಗೆ ತಲುಪಿದ್ದು ಧಗೆ ಹೆಚ್ಚಾಗಿದೆ. ಮನೆಗಳಲ್ಲಿ ಕೂರಲು ಆಗದಷ್ಟು ಸೆಕೆ ಆವರಿಸಿದೆ. ಜನರು ದಣಿವಾರಿಸಿಕೊಳ್ಳೋಕೆ ಕಲ್ಲಂಗಡಿ, ಎಳನೀರು ಸೇರಿದಂತೆ ಹಣ್ಣಿನ ರಸಗಳ ಮೊರೆ ಹೋಗ್ತಿದ್ದಾರೆ. ಇಲ್ಲಿನ ಪ್ರಮುಖ ರಸ್ತೆಯ ಬದಿಗಳಲ್ಲಿ ಹಾಗೂ ಬೆಂಗಳೂರು ಮೈಸೂರು ಹೆದ್ದಾರಿಯ ಬದಿಯಲ್ಲಿ ಹಣ್ಣಿನ ಅಂಗಡಿಗಳನ್ನ ತೆರೆಯಲಾಗಿದ್ದು, ವ್ಯಾಪಾರ ವಹಿವಾಟು ಬಿರುಸಿನಿಂದ ನಡೀತಾ ಇದೆ. ವಿಶೇಷವಾಗಿ ಮಧ್ಯಾಹ್ನದ ಸಮಯದಲ್ಲಿ ಕಲ್ಲಂಗಡಿ ಸೇವಿಸಿ ಬಿಸಿಲಿನ ಬೇಗೆಯಿಂದ ಸುಧಾರಿಸಿಕೊಳ್ತಿದ್ದಾರೆ. ಇಲ್ಲಿ ಬಹುತೇಕ ಆಂಧ್ರಪ್ರದೇಶದಿಂದ ಕಲ್ಲಂಗಡಿ ಹಣ್ಣುಗಳು ಸರಬರಾಜಾಗ್ತಾ ಇದೆ. 1 ಕೆಜಿಗೆ 15 ರೂಪಾಯಿಯಿಂದ 20 ರೂಪಾಯಿಯವರೆಗೆ ಬೆಲೆ ಇದ್ದು, ಅಂಗಡಿಯಲ್ಲಿ ಹಣ್ಣನ್ನ ಕತ್ತರಿಸಿ ಹೋಳುಗಳನ್ನಾಗಿ ಮಾಡಿ ಮಾರಾಟ ಮಾಡ್ತಾರೆ. ಜನರು ಗುಂಪಾಗಿ ಬಂದು ಹಣ್ಣಿನ ಹೋಳುಗಳನ್ನ ತಿಂದು ಹೋಗ್ತಿದ್ದಾರೆ. 1 ಹೋಳುಗೆ 10 ರೂಪಾಯಿ ಅಂತ ಮಾರಾಟ ಮಾಡಲಾಗ್ತಾ ಇದೆ. ಬೆಂಗಳೂರು ಮೈಸೂರು ಮತ್ತು ಹೆದ್ದಾರಿನಲ್ಲಿ ಇದು ಇವತ್ತು ರೈತರು ಏನು ಕಷ್ಟಪಟ್ಟು ಇವತ್ತು ಬೆಳೀತಾರೆ ಕಲ್ಲಂಗಡಿ ಹಣ್ಣು, ರೈತರಿಗೆ ಒಂದು ರೀತಿ ಉಪಯುಕ್ತವಾದದ್ದು. ಜೊತೆಗೆ ನಮ್ಮ ಜನಗಳಿಗೆ ಬೇಸಿಗೆಯಲ್ಲಿ ಬಾಯಾರಿಕೆಯನ್ನು ತಣಿಸ್ತದೆ ಮತ್ತು ದೇಹದಲ್ಲಿ ನೀರನ್ನು ಶೇಖರಣೆ ಮಾಡ್ತದೆ. ಮತ್ತು ಯಾರು ಈಗ ಸ್ವಲ್ಪ ದಪ್ಪಾಗಿರ್ತಾರೆ ಅವ್ರ ದೇಹ ತೂಕನೂ ಸುಧಾ ಕಡಿಮೆ ಮಾಡ್ತದೆ. ಅದರಲ್ಲೂ ವಿಶೇಷವಾಗಿ ಕಿಡ್ನಿಗೆ ತುಂಬ ಉಪಯುಕ್ತವಾದಂಥ ಔಷಧಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಿಡ್ನಿನಲ್ಲಿ ಕಲ್ಲಿರಲಿ, ಏನೇ ಕಲ್ಮಶ ಇರಲಿ ಅದನ್ನು ಹೊರ ಹಾಕ್ತದೆ ಇದು ಕಲ್ಲಂಗಡಿ ಹಣ್ಣು. ಪ್ರತಿದಿನ ಯಾರು ಸೇವನೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾಗಮಂಗಲದಲ್ಲಿ ಇಂದು ಹಲವು ಮಹಿಳಾ ಸಂಘಟನೆಗಳು ಮಹಿಳೆಯರಿಗಾಗಿ ಕ್ರೀಡಾ ಸ್ಪರ್ಧೆ ಆಯೋಜನೆ ಮಾಡಿದ್ವು. ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶಾಂತಮ್ಮ ಹಾಗೂ ಟಿಎಚ್ಒ ಧನಂಜಯ ಹಗ್ಗಜಗ್ಗಾಟ ಸ್ಪರ್ಧೆಗೆ ಚಾಲನೆಯನ್ನ ನೀಡಿದ್ರು. ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಚಾಮಲಾಪುರ ಯಶೋದಮ್ಮ ನೇತೃತ್ವದ ಮದರ್ ತೆರೇಸಾ ತಂಡ ಮೊದಲ ಸ್ಥಾನವನ್ನ ಪಡೆಯುವ ಮೂಲಕ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಯಿತು. ಶಾಂತಮ್ಮ ನಾಯಕತ್ವದ ಕಿತ್ತೂರು ರಾಣಿ ಚೆನ್ನಮ್ಮ ತಂಡ ದ್ವಿತೀಯ ಸ್ಥಾನ ಹಾಗೂ ಓಬವ್ವ ಮಹಿಳಾ ತಂಡಗಳು 3ನೇ ಸ್ಥಾನವನ್ನ ಪಡೆದುಕೊಂಡವು. ಇದೇ ವೇಳೆ ಲೆಮನ್ ಅಂಡ್ ಸ್ಪೂನ್, ಗುಂಡು ಎಸೆತ, 100 ಮೀಟರ್ ಓಟ ಮುಂತಾದ ಸ್ಪರ್ಧೆಗಳು ನಡೆದವು. ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸಿದ ಮಹಿಳೆಯರಿಗೆ ನಗದು ಬಹುಮಾನವನ್ನ ಕೂಡ ವಿತರಿಸಲಾಯಿತು. ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಶಿವಣ್ಣಗೌಡ ಮತ್ತು ಸಹಪಾಠಿ ಶಿಕ್ಷಕರು ಕ್ರೀಡಾ ಸ್ಪರ್ಧೆಗಳನ್ನ ನಡೆಸಿಕೊಟ್ಟರು.
ಕಾರ್ಯಕ್ರಮದಲ್ಲಿ ತಾಲೂಕು ಮಹಿಳಾ ಸಂಘಟನೆಗಳ ತಾಲೂಕು ಅಧ್ಯಕ್ಷೆ ಚಾಮಲಾಪುರ ಯಶೋದಮ್ಮ, ಜಯಲಕ್ಷ್ಮಮ್ಮ, ಲತಾ, ಶೋಭಾ ಹಾಗೂ ಅಂಗನವಾಡಿ ಸ್ತ್ರೀಶಕ್ತಿ ಸಂಘಗಳ ಮತ್ತು ಆಶಾ ಕಾರ್ಯಕರ್ತೆ ಮಹಿಳೆಯರು ಪಾಲ್ಗೊಂಡು ಕ್ರೀಡಾ ಸ್ಪರ್ಧೆಯ ಯಶಸ್ವಿಗೆ ಕಾರಣರಾದರು. ಇನ್ನು ಕ್ರೀಡಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಹಿಳೆಯರು ಗೆಲುವಿಗಾಗಿ ಎದ್ದು ಬಿದ್ದು ಸೆಣಸಾಡಿದ ರೋಚಕ ಕ್ಷಣವನ್ನ ಸಂತಸದಿಂದಲೇ ಹಂಚಿಕೊಂಡರು. ಬಾಗೇಪಲ್ಲಿಯ ತಿಮ್ಮಮ್ಮಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಸಿಪಿಐಎಂ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ಜಿಎಸ್ ಚೌಡರೆಡ್ಡಿ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗೊಳೂರು ಹೋಬಳಿಯ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಲು ಶೇಖರಣಾ ಘಟಕವನ್ನು ಹೊಂದಿದ್ದು ಪ್ರತಿನಿತ್ಯ 1500 ಲೀಟರ್ಗಳ ಹಾಲನ್ನು ಶೇಖರಿಸುವ ಅತಿ ದೊಡ್ಡ ಸಂಘವಾಗಿದೆ. ಚುನಾವಣಾಧಿಕಾರಿಯಾಗಿ ನೀಲೇಶ್ ಕಡಕೋಳ್ ರವರ ನೇತೃತ್ವದಲ್ಲಿ 28 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು 13 ಸದಸ್ಯರು ಗೆದ್ದಿದ್ದಾರೆ. ಮೊದಲನೆಯದಾಗಿ ಗೌರಪ್ಪ ಇವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಕೂಡ ವೈದ್ಯಮಾಲಯ ವಾಹನ ಅಡ್ಡಗಟ್ಟಿ ಚಾಕು ತೋರಿಸಿ ಹಣ ದೋಚಿ ಪರಾರಿಯಾಗ್ತಿದ್ದ ಖದೀಮರನ್ನ ಕಾಂಗ್ರೆಸ್ ಯುವ ಮುಖಂಡ ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಸೆರೆ ಹಿಡಿದಿದ್ದಾರೆ. ರಾಯಚೂರಿನ ಮಾನ್ವಿ ತಾಲೂಕಿನ ನಿಲೋಗಲ್ ಗ್ರಾಮದ ಹೊರವಲಯದಲ್ಲಿ ಬರ್ತಾ ಇದ್ದ ಹಾರಿನ ವಾಹನವನ್ನ 4 ಖದೀಮರ ಗುಂಪು ಅಡ್ಡಗಟ್ಟಿ ಡ್ರೈವರ್ ಹಾಗೂ ಕ್ಲೀನರ್ಗೆ ಚಾಕುವಿನಿಂದ ಬೆದರಿಸಿ 1.48 ಲಕ್ಷ ರೂಪಾಯಿಯ ಹಾಲಿನ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ. ರಾಯಚೂರಿಗೆ ತೆರಳುತ್ತಿದ್ದ ಹಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಹರಾ ಬೇಗಂ ಪುತ್ರ ಹಾಗೂ ಕಾಂಗ್ರೆಸ್ನ ಯುವ ಮುಖಂಡ ಅಮ್ಜದ್ ಸೇಠ್ ಖದೀಮರನ್ನ ಸೆರೆ ಹಿಡಿಯೋಕೆ ತಮ್ಮ ಕಾರಿನಿಂದ ಕಳ್ಳರನ್ನ ಬೆನ್ನತ್ತಿದ್ದಾರೆ. ಹಣ ಲಪಟಾಯಿಸಿಕೊಂಡು ಹೋಗುತ್ತಿದ್ದ ಖದೀಮರನ್ನ ಚೇಸ್ ಮಾಡುತ್ತಿದ್ದ ಕಾರಿಗೆ ಕಲ್ಲನ್ನ ಎಸೆದ್ರು. ಅದ್ಯಾವುದನ್ನು ಲೆಕ್ಕಿಸದೆ ಸಿನಿಮೀಯ ರೀತಿಯಲ್ಲಿ ಖದೀಮರ ವಾಹನವನ್ನ ಚೇಸ್ ಮಾಡಿ ಗಣದಿನ್ನಿ ಗ್ರಾಮಸ್ಥರ ಸಹಾಯದಿಂದ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಖದೀಮರನ್ನ ಗಣದಿನ್ನಿ ಗ್ರಾಮಸ್ಥರು ಹಿಗ್ಗಾಮುಗ್ಗಾ ಥಳಿಸಿ ಬಳಿಕ ಸಿರವಾರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬಂಧಿತರು ಶಿವಮೊಗ್ಗ ಮೂಲದವರು ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿರವಾರ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಇವಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್. ನೇರ ಸುದ್ದಿ, ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಜನತಾ ವಾಹಿನಿ.